ನಾವಿವತ್ತು ನನ್ನ ಮಗನ ಅಕ್ಷರಾಭ್ಯಾಸ ಅಂತ ಶೃಂಗೇರಿ ಹೊರನಾಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ನನ್ನ ಹಸ್ಬೆಂಡಿನ ಒಬ್ಬರು ರಿಲೇಟಿವ್ ಮನೆಗೆ ಬಂದಿದ್ವಿ. ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ವೆದರ್ ಹೆಂಗಿದೆ ಅಂತ. ಸಖತ್ತಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ತುಂಬ ಇಷ್ಟಪಡ್ತೀರಾ. ಸೊ ಇಷ್ಟಪಟ್ಟರೆ ಹೆಂಗಿತ್ತು, ಹೇಗಿದೆ ಇಲ್ಲಿನ ವಾತಾವರಣ ಅಂತ ನನಗೆ ತಿಳಿಸಿ, ಓಕೆನಾ? ಸೊ ನಾನು ಕೂಡ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದೀನಿ. ಸೊ ಇನ್ನೇನು ಹೊರಡಬೇಕು. ಸೊ ಅಷ್ಟರಲ್ಲಿ ಇಲ್ಲೆಲ್ಲ ಹೇಗಿದೆ, ಮನೆ ಎಲ್ಲ ಹಳೆ ಕಾಲದ ಹೇಗಿರುತ್ತೆ ಈ ಜಾಗದಲ್ಲಿ ಅಂತ ನೋಡ್ಕೊಂಬನ್ನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಾನಾಗಲೇ ಹೇಳ್ದಾಗೆ ಫುಲ್ ಮಂಜು ಕವಿದಿದೆ. ಬೆಳಗ್ಗೆ ನಾವು ಬಂದಾಗಲೂ ಕೂಡ ಹೀಗೆ ಇತ್ತು, ಫುಲ್ ಮಂಜು ಕವಿದಿತ್ತು. ಒಂದು 5:15 ರೀಚ್ ಆದ್ವಿ ಇಲ್ಲಿಗೆ. ಸೊ ಈ ಮನೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಅಟ್ಟ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಒಂಥರ ಮನೆ. ಆ ವೈಬ್ಸೇ ಒಂಥರ ಸಖತ್ತಾಗಿ ಇರುತ್ತೆ. ಸೊ ನಿಮಗೆ ಒಂದು ಸ್ವಲ್ಪನೂ ಅಲ್ಲಿ ಸೆಕೆ ಅಂತ ಅನ್ಸೋದಿಲ್ಲ. ಇಲ್ಲಿ ನೋಡಿ, ನನ್ನ ಮಗ ಅವ್ರ ಅಜ್ಜಿ ಹತ್ರ ಕೇಸರಿ ಬಾತ್ ತಿನ್ಸ್ಕೊತಾ ಇದ್ದ. ಸೊ ನಾವು ಹೋಗಿದ್ವಿ ಅಂತ ಹೇಳಿಬಿಟ್ಟು ಕೇಸರಿ ಬಾತು ಮತ್ತು ರವೆ ಇಡ್ಲಿ ಮಾಡಿದ್ರು ತಿಂಡಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿರುವಂಥ ಅಡುಗೆ ಮನೆ, ಕಟ್ಟಿಗೆ ಒಲೆ ಹಾಕ್ಬಿಟ್ಟು ಅಡುಗೆ ಮಾಡ್ತಾರೆ. ಸೊ ಗ್ಯಾಸ್ ಕೂಡ ಇಟ್ಕೊಂಡಿದ್ದಾರೆ. ಈ ಕೇಸರಿ ಬಾತು, ಈ ಕಡೆ ರವೆ ಇಡ್ಲಿ ಸಖತ್ತಾಗಿತ್ತು. ಸೊ ನಾವು ಕೂಡ ಎಲ್ಲ ತಿಂಡಿ ತಿಂದ್ಕೊಂಡು ದೇವಸ್ಥಾನದ ಕಡೆಗೆ ಹೊರಟ್ವಿ. ಹೊರನಾಡು ದೇವಸ್ಥಾನ ಅವ್ರ ಮನೆಯಿಂದ ತುಂಬಾ ಹತ್ತಿರ ಇತ್ತು. ಹಾಗಾಗಿ ನಾವು ಅಲ್ಲಿ ಬಂದು ರೆಡಿ ಆಗಿಬಿಟ್ಟು ಹೋಗಬೇಕಾಯಿತು. ಸೊ ನನ್ನ ಮಗನ ಅಕ್ಷರಾಭ್ಯಾಸ ಶೃಂಗೇರಿಯಲ್ಲಿದ್ದ ಕಾರಣ ನಾವು ರಾತ್ರಿನೇ ಹೊರಟುಬಿಟ್ಟು ಇಲ್ಲಿಗೆ ಬಂದಿದ್ವಿ, ಒಂದು ಬೆಳಗಿನ ಜಾವ ಅಷ್ಟು. ಈ ದೇವಸ್ಥಾನದಲ್ಲೂ ಒಂದು ವಿಶೇಷತೆ ಇದೆ. 400 ವರ್ಷಗಳ ಹಿಂದೆ ಆದಿಶಂಕರಾಚಾರ್ಯರ ಒಬ್ಬ ಫಾಲೋವರ್ ಶ್ರೀ ದುರ್ಗಾಂಬಿಕಾ ಪದ್ಮನಾಭ ತೀರ್ಥರು ಈ ಒಂದು ಶಂಕರಾಚಾರ್ಯರ ಫಾಲೋವರ್ ಏನಿದ್ದಾರೆ, ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ, ಅಥವಾ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ. ಮೊದಲನೇದಾಗಿ ಸಣ್ಣದಾಗಿ ಕಟ್ಸಿರುವಂಥ ದೇವಸ್ಥಾನ ಆಮೇಲೆ ಬೆಳೀತಾ ಹೋಗುತ್ತೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಯಾವುದೇ ಭಕ್ತರು ಕೂಡ ಹೊರನಾಡಿಗೆ ಬಂದರೆ ಅವ್ರ ಜಾತಿ, ಧರ್ಮ, ಲಿಂಗ ಅಥವಾ ಅವರು ಸ್ಟೇಟಸ್ನ ನೋಡಿಬಿಟ್ಟು ಇಲ್ಲಿ ಅನ್ನ ಸಂತರ್ಪಣೆ ಮಾಡೋದಿಲ್ಲ. ಎಲ್ಲರಿಗೂ ಕೂಡ ಉಚಿತ ಅನ್ನದಾನನ ಮಾಡಲಾಗತ್ತೆ. ಸೊ ಇದೊಂದು ವಿಶೇಷತೆಯೊಂದಿಗೆ ದೇವಸ್ಥಾನನ ನೋಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿರುವಂತಹ ಸೇವಾ ಕೌಂಟರ್ ಅದು. ನಿಮಗೆ ಏನಾದರೂ ಸೇವೆ ಮಾಡಿಸ್ಬೇಕು ಅಂತ ಅನಿಸಿದ್ರೆ ಹೊರನಾಡಲ್ಲಿ ಸೇವೆಯನ್ನು ಮಾಡಿಸ್ಬೋದು. ನಮಗೆ ದೇವರಂತೂ ತೋರಿಸೋದಕ್ಕಾಗೋದಿಲ್ಲ. ಸೊ ಅಲ್ಲಿ ಡಿಸ್ಪ್ಲೇ ಹಾಕಿರೋದನ್ನು ನಾನು ವಿಡಿಯೋ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಲೈವ್ ಡಿಸ್ಪ್ಲೇ ಹಾಕಿರ್ತಾರೆ ಅಲ್ಲಿ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ತುಂಬ ಒಂಥರ ಬೆಳಗ್ಗೆ ಆಗಿರೋದ್ರಿಂದ ಚಳಿಯಾಗಿತ್ತು. ಹಾಗೆ ಇಲ್ಲಿ ನನ್ನ ಮಗ ಓಡ್ತಾ ಇದ್ದಾನೆ. ಅವನೊಬ್ಬನ್ನೇ ಬಿಟ್ಬಿಟ್ರೆ ಓಡ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿ ಇಟ್ಬಿಡ್ತಾನೆ. ಸೊ ನಾವು ಹೊರನಾಡಿಂದ ಹೊರಟ್ಬಿಟ್ಟು ಡೈರೆಕ್ಟಾಗಿ ಬಂದಿರೋವಂಥದ್ದು ಶೃಂಗೇರಿಗೆ ಬರೋ ಅಷ್ಟರಲ್ಲಿ ಒಂದು 11:15 11:30 ಆಗೋಗ್ಬಿಟ್ಟಿತ್ತು. ಬಟ್
12:45 ತನಕನೂ ನಮಗೆ ರಾಹುಕಾಲ ಇರೋದ್ರಿಂದ ಆ ಟೈಮಲ್ಲಿ ಅಕ್ಷರಾಭ್ಯಾಸ ಬೇಡ ಅಂತ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಇವನಿಗೆ ಅಕ್ಷರಾಭ್ಯಾಸಕ್ಕೆ ಹೊರಟ್ವಿ. ನಿಮಗೆ ಅಲ್ಲಿ ನಡೀತಾನೆ ಇರುತ್ತೆ ಅಕ್ಷರಾಭ್ಯಾಸಗಳು, ಒಂದು ಮಧ್ಯಾಹ್ನ ತನಕನೂ ಸಂಜೆ ತನಕನೂ ನಡೀತಾನೆ ಇರುತ್ತೆ. ಸೊ ಇಲ್ಲೆಲ್ಲ ಆಟ ಸಾಮಾನೆಲ್ಲ ಇಟ್ಕೊಂಡಿರ್ತಾರೆ. ಮಕ್ಕಳು ನೋಡಿದ್ರೆ ನೋಡ್ಬೋದಲ್ಲ, ಅಲ್ಲೇ ನಿಂತ್ಕೊಂಡಿರ್ತಾರೆ, ಅದನ್ನೆಲ್ಲ ಹಿಡ್ಕೊಂಡು. ನನ್ನ ಮಗ ಕೂಡ ಹಾಗೆ ಮಾಡ್ತಾಯಿದ್ದ, ಅಲ್ಲಿ ಯಾವುದೋ ಕಾರ್ಗಳನ್ನೆಲ್ಲ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದ ಕೊಡಿಸು ಅಂತ. ಸೊ ಆಮೇಲೆ ಕೊಡಿಸ್ತೀವಿ ಅಂತ ಕರ್ಕೊಂಬಂದ್ವಿ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸು. ಈ ಶೃಂಗೇರಿ ಬಗ್ಗೆ ಒಂದು ಇತಿಹಾಸನೇ ಇದೆ. ಈ ಪೀಠ ಹೇಗೆ ಹುಟ್ಕೋತು ಅನ್ನೋದು ಸುಮಾರು 1200 ವರ್ಷಗಳ ಹಿಂದೆ ಆದಿಶಂಕರಾಚಾರ್ಯರು ಭಾರತನ ಸಂಚರಿಸ್ತಾ ಇರ್ತಾರೆ. ಧರ್ಮದ ಮೌಲ್ಯಗಳನ್ನ ಹೇಳಬೇಕು, ಎಲ್ಲ ಕಡೆ ಸಾರಬೇಕು ಅಂತ ಸಂಚರಿಸ್ತಾ ಇರುವಾಗ ಅವರು 4 ದಿಕ್ಕುಗಳಲ್ಲಿ ಶಂಕರ ಪೀಠನ ಸ್ಥಾಪನೆ ಮಾಡಬೇಕು ಅಂದ್ಕೋತಾರೆ. ಅದರಲ್ಲಿ ದಕ್ಷಿಣ ಭಾಗದಲ್ಲಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ದು ಶೃಂಗೇರಿ ಅನ್ನೋ ಸ್ಥಳನ. ಒಂದು ದಿನ ಶಂಕರಾಚಾರ್ಯರು ತುಂಗಾ ನದಿ ತೀರದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅವರು ಒಂದು ಅದ್ಭುತ ದೃಶ್ಯನ ನೋಡ್ತಾರೆ. ಆ ಅದ್ಭುತ ದೃಶ್ಯ ಏನಪ್ಪ ಅಂತಂದರೆ, ಒಂದು ಪ್ರೆಗ್ನೆಂಟ್ ಇರುವಂಥ ಒಂದು ಕಪ್ಪೆ ಆ ನದಿ ತೀರದಲ್ಲಿ ಬಿದ್ದು ಒದ್ದಾಡ್ತಾ ಇರತ್ತೆ. ಆ ಬಿದ್ದು ಒದ್ದಾಡ್ತಿರುವಂಥ ಕಪ್ಪೆನ ಒಂದು ಸ್ವಲ್ಪ ರಕ್ಷಣೆ ಮಾಡಬೇಕು ಅಂತ ಒಂದು ಕಾಳಿಂಗ ಸರ್ಪ ಬಂದು ಹೆಡೆ ಎತ್ಬಿಟ್ಟು ಅದಕ್ಕೆ ರಕ್ಷಣೆ ಕೊಡ್ತಾ ಇರುತ್ತಂತೆ. ಸೊ ಆ ದೃಶ್ಯನ ನೋಡಿ, ಇದು ಸಾಮಾನ್ಯವಾಗಿರುವಂಥ ಒಂದು ದೃಶ್ಯ ಅಲ್ಲ, ಇದು ಒಂದು ಶಾಂತಿ ಮತ್ತು ಸಹವಾಸದ ಸಂಕೇತ ಅಂತ ತಿಳಿದ್ಬಿಟ್ಟು ಈ ಚಿಹ್ನೆ ದೈವಿ ಸನ್ನಿಧಿ ಎಂದು ಅವರು ಗುರುತಿಸ್ತಾರಂತೆ. ಶಂಕರಾಚಾರ್ಯರು ಅಲ್ಲಿಂದ ಶಾರದಾ ದೇವಿ ಮಂದಿರ ಅಥವಾ ಪೀಠನ ಆ ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡ್ತಾರಂತೆ. ಇದೊಂದು ಚಿಕ್ಕ ಕತೆ. ಈ ಕಾಲದಲ್ಲಿ ಕಪ್ಪೆನ ಹಾವೇ ನುಂಗುತ್ತೆ ಅನ್ನೋ ಕಾಲದಲ್ಲಿ ಈ ಕಾಳಿಂಗ ಸರ್ಪ ಒಂದು ರಕ್ಷಣೆ ಕೊಡ್ತಾ ಇದೆ ಅಂತಂದರೆ ಅಲ್ಲಿ ಏನೋ ಒಂದು ವಿಶೇಷವಾಗಿರುವಂಥ ಶಕ್ತಿ ಇದೆ ಅಂತ ನಂಬಿಟ್ಟು ಶಾರದಾ ಪೀಠನ ಅಲ್ಲಿ ಸ್ಥಾಪನೆ ಮಾಡ್ತಾರಂತೆ. ಇದೊಂದು ತುಂಬ ಒಳ್ಳೆಯದಾಗಿರುವಂತಹ ಕತೆ, ನಾವು ತುಂಬ ಕಲಿಬೇಕಾಗಿರುವಂಥ ಕತೆ ಅಂತಲೇ ಹೇಳ್ಬೋದು. ಸೊ ಈ ಕತೆ ಜೊತೆಗೆ ಇಲ್ಲಿ ನೋಡ್ತಾ ಬಂದರೆ ನಾವು ಅಕ್ಷರಾಭ್ಯಾಸನ ಮಾಡಿಸ್ತಾ ಇದ್ವಿ. ಈ ಅಕ್ಷರಾಭ್ಯಾಸ ಮಾಡಿಸೋದಕ್ಕೋಸ್ಕರ ನಾವು 500 ರೂಪಾಯಿ ಟಿಕೆಟ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. 500 ರೂಪಾಯಿ ಟಿಕೆಟ್ ತೊಗೊಂಡಿದ್ದಾದಮೇಲೆ ಅಲ್ಲಿ ಒಂದು ಹಾಲ್ನಲ್ಲಿ ಈ ರೀತಿ ಬಂದು ಕೂತ್ಕೊಂಡ್ರೆ ನಿಮಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿರ್ತಾರೆ, ಅದನ್ನು ಕೊಡ್ತಾರೆ. ಒಂದು ಅರ್ಶಿನದ ಕೊಂಬಲ್ಲಿ ನೀವು ಬರೆಸ್ಬೇಕಾಗತ್ತೆ. ಹಾಗೆ ಒಂದು ಸ್ಲೇಟು ಮತ್ತು ಪೆನ್ಸಿಲ್ನ ಕೊಟ್ಟಿರ್ತಾರೆ, ಅದರಲ್ಲೂ ಕೂಡ ಬರೆಸ್ತಾರೆ. ಸೊ ಈ ರೀತಿಯಾಗಿ ನನ್ನ ಮಗನ ಅಕ್ಷರಾಭ್ಯಾಸನ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಡಬೇಕಾಯಿತು. ಸೊ ನಾವು ಹೋಗಿರೋ ದಿನ ಬಿಸಿಲೇನ ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು, ಮಳೆ ಮೋಡ ಬರ್ತಾಯಿತ್ತು, ಹೋಗ್ತಾಯಿತ್ತು, ಎಲ್ಲ ಇರ್ತಿತ್ತು. ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಈ ಒಂದು ಟ್ರಿಪ್ನ. ಸೊ ಇದಾಗಿತ್ತು ನಮ್ಮ ಶೃಂಗೇರಿ ಮತ್ತು ಹೊರನಾಡಿನ ಟ್ರಿಪ್ಪು. ತುಂಬ ಎಂಜಾಯ್ ಮಾಡಿದ್ವಿ, ಹಾಗೆ ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರೋವಂಥ ನದಿನೇ ತುಂಗಾ ನದಿ. ಇದೇ ತೀರದಲ್ಲಿ ನಾನು ಹೇಳಿರೋವಂಥ ಕಪ್ಪೆ ಕತೆ ನಡೆದಿರೋವಂಥದ್ದು. ಸೊ ಇಲ್ಲಿಂದ ನಾವು ಮುಗಿಸ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ಹೊರಟ್ವಿ. ಅದನ್ನು ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.